ಆಯ್ತಂಗಿಲ್ಲ ಬರ್ರಿ ಸೈಡಿ ಬರ್ರಿ Happy birthday to you. Happy birthday to you. Happy birthday to you. Altaf Pasha, happy birthday to you. May God bless you. May God bless you. Happy birthday, happy birthday, happy birthday to you. Altaf Pasha, we love you. Happy birthday. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ನಿಮಗೆ ಸಿಕ್ಕಿದೆ, ಒಳ್ಳೇದಾಗ್ಲಿ. ಹ್ಯಾಪಿ ಬರ್ಡೇ ಅಂತ. ಮುನ್ನಣ ಸರ್ ಹನುಮಂತನ ಸಿಗ್ತಾನ ಲಕ್ಷ್ಮಜ ಹಣ್ಣೆಲ್ಲ ಸಿಗ್ತಾ ಆಶೀರ್ವಾದ ಮಾಡ್ಬೇಕು. ಏನ್ ಹೇಳೋದು ಯಾರಿಗೆ ಬಂದಿರೋ ಎಲ್ಲರಿಗೂ ಆಶೀರ್ವಾದ ಮಾಡ್ರಿ, ಎಲ್ಲರಿಗೂ ಒಳ್ಳೇದಾಗಿ, ಎಲ್ಲರ ಫ್ಯಾಮಿಲಿ ಚೆನ್ನಾಗಿರ್ಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದನೇ ಕಾಪಾಡ್ತೀವಿ. ಈ ದಿನ ನಮ್ಮ ಅಲ್ತಾಫ್ ಸಾಬ್ರ ಹುಟ್ಟುಹಬ್ಬ ಕಾರ್ಯಕ್ರಮ ಇತ್ತು. ಅದರಿಂದ ನಮ್ಮ ಅನಿಲ್ ರಾಜು ಮತ್ತು ಅವರ ಸಂಗಡಿಗರು ಇವತ್ತು ಈಶ್ವರ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಅವರ ಹುಟ್ಟುಹಬ್ಬದ ಇರೋದ್ರಿಂದ ಇವತ್ತು ಅವರಿಗೆ ಒಳ್ಳೆಯದಾಗಲಿ, ಅವರ ಆಸೆ ಆಕಾಂಕ್ಷೆ ಈಡೇರಿಸಲಿ, ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಡಲಿ ಅಂಥೇಳಿ ಎಲ್ಲ ರುದ್ರಾಭಿಷೇಕ ಮಾಡಿ ಪೂಜೆ ಮಾಡಿಸಿದ್ದಾರೆ. ಹಾಗೆ ನಮ್ಮ ಮುಸ್ಲಿಂ ಬಾಂಧವರು ನಮ್ಮ ದರ್ಗಾದಲ್ಲಿ ಹಾಗೂ ವಿವಿಧ ಕಡೆಯಲ್ಲಿ ಅವರ ಹೆಸರಿನಲ್ಲಿ ಅವರಿಗೆ ಶ್ರೇಯಸ್ಸು ಅಭಿವೃದ್ಧಿಗೆ ಎಲ್ಲ ನಮ್ಮ ದರ್ಗಾ ಜಾಗದಲ್ಲಿ ಫಾತಿಹಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅವರು ಅಲ್ತಾಫ್ ಭಾಯ್ ಹೆಂಗೆ ಅಂದರೆ ಜಾತ್ಯತೀತ ಮನುಷ್ಯ, ಎಲ್ಲ ಧರ್ಮದವರಿಗೂ ಪ್ರೀತಿ ಪಾತ್ರರಾಗಿ ಬೆಳೆದಿದ್ದಾರೆ. ಆದ್ದರಿಂದ ನೋಡಿರಿ, ನೀವೇ ನೋಡ್ತೀರಾ, ಇವತ್ತು ಈಶ್ವರ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಅವರು ಆಕಾಂಕ್ಷಿಯಾಗಿದ್ದಾರೆ ಒಂದು ನಿಗಮ ಮಂಡಳಿ. ಆ ನಿಗಮ ಮಂಡಳಿ ಅವರಿಗೆ ದಕ್ಕಲಿ ಅಂತೇಳಿ ಆದಷ್ಟು ಬೇಗ ಅವರಿಗೆ ದೇವರು ಕರುಣಿಸಲಿ ಅಂತೇಳಿ ಎಲ್ಲ ಪೂಜೆ ಮಾಡಿದ್ದಾರೆ. ಹಾಗೆ ಈ ಪೂಜೆ ಮಾಡಿರುವ ಅನಿಲ್ ರಾಜ್ ನಿಯೋಜಕರು ಇದರ ಪ್ರಾಯೋಜಕರ ಅವರಿಗೆ, ಅವರ ಸಂಗಡಿಗರಿಗೆಲ್ಲ ಇನ್ನೊಮ್ಮೆ ನಾನು ಶುಭ ಕೋರುತ್ತಾ ಅವರಿಗೆ ಮಾತನ್ನು ಮುಗಿಸ್ತೇನೆ. ಇವತ್ತು ಶ್ರೀಯುತ ಅಲ್ತಾಫ್ ಪಾಷಾ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ. ಈ ಒಂದು ಸುಸಂದರ್ಭದಲ್ಲಿ ಅವರ ಹೆಸರಲ್ಲಿ ರುದ್ರಾಭಿಷೇಕ ಮಾಡಿ ಜನತೆಗೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಅಂತ ಈ ಒಂದು ಆಯೋಜನೆ ಮಾಡಿದ್ವಿ. ಇಲ್ಲಿ ಬಂದಿರತಕ್ಕಂಥ ನನ್ನೆಲ್ಲ ಮಿತ್ರರಿಗೆ, ನನ್ನ ಪ್ರೀತಿ ಪಾತ್ರರಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಯಾಕೆಂದರೆ ಅಷ್ಟೊಂದು ಮಳೆ ಬರ್ತಿದ್ರು ಸಹ ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಅಲ್ತಾಫ್ ಅಣ್ಣ ಅವ್ರ ಹುಟ್ಟುಹಬ್ಬನ ಆಚರಿಸಬೇಕು, ರುದ್ರಾಭಿಷೇಕದಲ್ಲಿ ಭಾಗವಹಿಸಬೇಕು ಅಂತ ಭಾಳ ಕಷ್ಟಪಟ್ಟು ಪ್ರೀತಿಯಿಂದ ಬಂದಿದ್ದಾರೆ. ಫಸ್ಟ್ನೇದಾಗಿ ಅವ್ರಿಗೆಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತಿದ್ದೀನಿ. ಅಲ್ತಾಫ್ ಪಾಷಾ ಅಣ್ಣ ಹೆಂಗೆ ಅಂದರೆ ಒಂಥರ ಬೆಣ್ಣೆ ಇದ್ದಂಗೆ. ಅವ್ರ ಜೊತೆ ಬೆರೆತರೆ ಮಾತ್ರ, ಅವ್ರ ಜೊತೆ ಒಡನಾಟ ಇದ್ದರೆ ಮಾತ್ರ ಅವ್ರೇನು ಅಂತ ಗೊತ್ತಾಗುತ್ತೆ. ಬಹುಶಃ ಒಂದು ಮಾತು ಹೇಳ್ತಾರೆ ಅಲ್ತಾಫ್ ಅಣ್ಣವ್ರು, ಯಾವಾಗಲೂ ಹೇಳ್ತಿರ್ತಾರೆ ಎಲ್ಲ ಸಂದರ್ಭದಲ್ಲೂ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಅಂತ. ಕುವೆಂಪು ಅವರು ಎಂಥ ಅದ್ಭುತವಾದಂಥ ಸಾಲುಗಳನ್ನ ಬರ್ತಿದ್ದಾರೆ ನೋಡ್ರಿ. ಅಯ್ಯಪ್ಪ ಹಂಗೆ ಜಾತಿ ಧರ್ಮ ರಾಜಕೀಯ ಪಕ್ಷ ಎಲ್ಲ ಮೀರಿ ಬರ್ತಿರ್ತಕ್ಕಂಥ ನಾಯಕ. ಎಲ್ಲರಿಗೂ ಈ ಹೊಸದುರ್ಗ ತಾಲೂಕು ಬಯಲಸೀಮೆ ಕಂಡಂಥ ಅದ್ಭುತವಾದಂಥ ನಾಯಕರು ಅಲ್ತಾಫ್ ಪಾಷಾ ಅವರು. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ಈ ರುದ್ರಾಭಿಷೇಕ ಹಮ್ಮಿಕೊಂಡ ಅಂಥ ಉದ್ದೇಶ ಏನಂದರೆ, ಶ್ರೀಯುತ BG ಗೋವಿಂದಪ್ಪನವರು ಇವತ್ತು ಮಂತ್ರಿಗಿರಿ ಆಕಾಂಕ್ಷಿಗಳಾಗಿದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ಅವರಿಗೆ ಭಗವಂತ ಮಂತ್ರಿಗಿರಿನ ಕರುಣಿಸಲಿ,
ಹಾಗೆ ನಮ್ಮ ಅಲ್ತಾಫ್ ಪಾಷಾ ಅಣ್ಣವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗಲಿ, ಹೊಸದುರ್ಗ ತಾಲೂಕಲ್ಲಿ ಅವರಿಬ್ಬರು ಇನ್ನೂ ಸುವರ್ಣಾಕ್ಷರಗಳಲ್ಲಿ ಅವರ ಹೆಸರನ್ನ ಬರೆಯುವಂಥ ಕಾಲ ಕೂಡಿ ಬರಲಿ ಅಂತ ಎಲ್ಲರ ಮೂಲಕ ಪ್ರಾರ್ಥನೆ ಮಾಡ್ಕೊತಿದ್ದೀನಿ. ಇವತ್ತು ಅಲ್ತಾಫ್ ಪಾಷಾ ಅವರ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಸಮೃದ್ಧಿ ಆಗಲಿ. ಇಲ್ಲಿರ್ತಕ್ಕಂಥ ನನ್ನ ಗೆಳೆಯರಿಗೆ ಎಲ್ಲರಿಗೂ ಭಗವಂತನ ಆಶೀರ್ವಾದ ಸಿಗಲಿ, ಎಲ್ಲರಿಗೂ ಏಳ್ಗೆ ಆಗಲಿ, ಜೀವನ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ರುದ್ರಾಭಿಷೇಕ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಜರುಗಿದೆ, ಭಾಳ ಮನಸ್ಸಿಗೆ ಸಂತೋಷ ಆಗ್ತಿದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಸ್ಟಾರ್ ಮುನ್ನಣ್ಣ ಅವರು ಬಂದಿದ್ದಾರೆ. ಅವ್ರು ಬಂದಿರೋದು ನಮಗೆ ಆನೆ ಬಲ ಬಂದಂಗೆ ಆಗಿದೆ. ನಿಜವಾಗ್ಲೂ ಅವರು ಸಹ ಎಂಥ ವ್ಯಕ್ತಿ ಅಂದರೆ ಜಾತ್ಯತೀತವಾದಂಥ ವ್ಯಕ್ತಿ, ಯಾರನ್ನೇ ಆಗಲಿ ಪ್ರೀತಿಸ್ತಾರೆ, ಯಾರಿಗೇ ಆಗಲಿ ಒಳ್ಳೇದು ಹೇಳ್ತಾರೆ, ಯುವಕರಿಗೆ ಭಾಳಷ್ಟು ಮಾರ್ಗದರ್ಶಕರಾಗಿದ್ದಾರೆ. ಹಣ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಹೊಸದುರ್ಗ ತಾಲೂಕಿನ ಸಮಸ್ತ ಜನತೆಯ ಪ್ರೀತಿ ವಿಶ್ವಾಸ ಅಲ್ತಾಫ್ ಅಣ್ಣ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ, ಅವ್ರಿಗೆ ನನ್ನ ಕಡೆಯಿಂದ ಹಾಗೂ ನನ್ನೆಲ್ಲ ಗೆಳೆಯರ ಕಡೆಯಿಂದ ಹೊಸದುರ್ಗ ತಾಲೂಕು ಜನತೆ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ಅಲ್ತಾಫ್ ಪಾಷಾ ಅವರಿಗೆ ಹಿರಿಯರ ಮೇಲೆ, ರುದ್ರರ ಮೇಲೆ ಭಾಳ ಅತಿಯಾದಂಥ ಗೌರವ. ಅದಕ್ಕೆ ಇವತ್ತು ಅವ್ರ ಜನ್ಮದಿನದ ದಿವಸ ಇವತ್ತು ವೃದ್ಧಾಶ್ರಮದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬ್ರೆಡ್ಡು, ಹಾಲು, ಹಣ್ಣು ವಿತರಣೆ ಮಾಡಿ ಅಕ್ಕಿ ಕೊಡಿಸುವ ಮೂಲಕ ಒಂದು ವಿಶಿಷ್ಟ ಶೈಲಿಯಲ್ಲಿ ಅಲ್ತಾಫ್ ಪಾಷಾ ಅವರ ಹುಟ್ಟುಹಬ್ಬನ ಆಚರಿಸ್ತಿದ್ದೀವಿ. ಇದು ಇಡೀ ತಾಲೂಕಿಗೆ ಮಾದರಿಯಾದಂಥ ಹುಟ್ಟುಹಬ್ಬ. ಏಕೆಂದರೆ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲದೆ ನಾವು ಅಣ್ಣ ತಮ್ಮರು ಅನ್ನೋ ಒಂದು ಸಂದೇಶನ ಇವತ್ತು ತಾಲೂಕಿಗೆ ಕೊಡ್ತಾ ಇದ್ದೀವಿ. ಯಾವಾಗಲೂ ಸುಂದರವಾದಂಥ ಹೂವು ಒಂದು ತೋಟ ಇರೋಕ್ಕೆ ಎಲ್ಲ ಸಾವಿರಾರು ಹೂಗಳು ಹೆಂಗಿರಬೇಕು ಹಾಗೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಸೇರಿ ಒಂದು ಸಮಾಜ, ಆ ಸಮಾಜದಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸವಾಗಿ ಬಾಳಬೇಕು. ಇದೊಂದು ಮಾದರಿಯುತ ಹುಟ್ಟುಹಬ್ಬ ಅಂತ ಹೇಳ್ತಾ ನಮ್ಮೆಲ್ಲರ ಪರವಾಗಿ ಎಲ್ಲರೂ ಒಕ್ಕೆ ಅಲ್ತಾಫಣ್ಣ ಹ್ಯಾಪಿ ಬರ್ಡೇ, ಅಲ್ತಾಫಣ್ಣ ಹ್ಯಾಪಿ ಬರ್ಡೇ, ಅಲ್ತಾಫಣ್ಣ ಎಲ್ಲರಿಗೂ ಒಳ್ಳೆಯದಾಗಿ. ಜನ್ಮದಿನದ ಶುಭಾಶಯಗಳು. ಅಲ್ತಾಫಣ್ಣ ಮಹಾಶಿವನ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ. ಹ್ಯಾಪಿ ಬರ್ಡೇ, ಒಳ್ಳೆಯದಾಗಲಿ. ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ಅಲ್ತಾಫ್ ಪಾಷಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳಾದಂಥ ಅನಿಲ್ ರಾಜ್ ಅವರು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ವಿಶೇಷವಾಗಿ ಶ್ರೀ ಈಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾರುದ್ರಾಭಿಷೇಕನ ಪೂಜೆ ಮಾಡಿಸಿದ್ದಾರೆ. ಅದೇ ರೀತಿ ಅವರಿಗೆ ರಾಜಕೀಯದಲ್ಲಿ ಉತ್ತಮವಾದ ಅವಕಾಶಗಳು, ಸ್ಥಾನಗಳು ಬರಲಿ ಅಂತೇಳಿ ಅವರ ಅಭಿಮಾನಿಗಳಿಂದ ಏನು ಇವತ್ತು ಆಶಿಸಲ್ಪಟ್ಟಿದ್ದಾರೆ, ಆ ಎಲ್ಲ ಕಾರ್ಯಗಳು ಸಿದ್ಧಿಯಾಗಲಿ ಅಂತೇಳಿ, ಹಾಗೆ ನಮ್ಮ ಮಾನ್ಯ ಶಾಸಕರಾದಂತಹ ಬಿ ಜಿ ಗೋವಿಂದಪ್ಪನವರಿಗೂ ರಾಜಕೀಯದಲ್ಲಿ ಉತ್ತಮ ಸಚಿವ ಸ್ಥಾನ ಸಿಗಲಿ ಅಂತೇಳಿ ಅವರ ಅಭಿಮಾನಿಗಳ ಪರವಾಗಿ ಶ್ರೀ ಈಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ದಿವಸ ಪೂಜೆ ಹಮ್ಮಿಕೊಂಡು ಪ್ರಸಾದ ಬಂದಂಥ ಎಲ್ಲ ಭಕ್ತಾದಿಗಳು ಪ್ರಸಾದ ವಿತರಣೆ ಮಾಡಿ ಅವರನ್ನು ಜಯಶೀಲರನ್ನಾಗಿ ಮಾಡೋಣ ಎಂದು ಎಲ್ಲರ ಅಭಿಮಾನಿಗಳ ಪರವಾಗಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಓಂ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಮ್ಮ ರಾಜಯೋಗಿ ಸಿದ್ಧಾರ್ಥ ವೃದ್ಧಾಶ್ರಮಕ್ಕೆ ನಮ್ಮ ಒಂದು ಅಲ್ತಾಫಣ್ಣರ ಒಂದು ವಿಚಾರವಾಗಿ ನಮ್ಮ ಮುನ್ನಣ್ಣರವರು ಮತ್ತು ನಮ್ಮ ಎಲ್ಲ ಅನಿಲಣ್ಣವರು ಅವ್ರ ಪರವಾಗಿ ನಮಗೆ ಬಂದು ಕೇಳ್ಕೊಂಡ್ರು. ಈ ದಿವಸ ಅಲ್ತಾಫಣ್ಣದು ಹುಟ್ಟಿದಬ್ಬ ಇದೆ, ಅವ್ರದ್ದೊಂದು ನಾವೇನೋ ಒಂದು ಹಣ್ಣು ಹಂಪಲು ನಿಮ್ಗೇನು ಬೇಕಂದ್ರೆ ಸಹಕರಿಸ್ತೀವಿ ಅಂತ ಹೇಳಿದ್ದಕ್ಕೆ ನಾನು ಈಗ 2 ದಿವಸದ ಹಿಂದೆ ಬಂದು ಮಾತಾಡಿದರು. ಅವ್ರಿಗೆ ಈ ದಿವಸ ಬನ್ನಿ ಅಂತ ಪರ್ಮಿಷನ್ ಕೊಟ್ಟೆ. ಇವತ್ತೇ ಇದ್ದದ್ದು ಕಾರ್ಯಕ್ರಮ. ಆದರೂ ಬೆಳಗ್ಗೆ 9 ಗಂಟೆಗೆ ಬರ್ತೀವಿ ಅಂದರೆ ಬೇಡ, ನೀವು 10 ಗಂಟೆಗೆ ಬನ್ನಿ, ಅವ್ರಿಗೆ ಎದ್ದೇಳೋದೇ 9 ಗಂಟೆ ಆಗುತ್ತೆ ಅಂತ ಹೇಳಿದ್ದಕ್ಕೆ ಅವ್ರು 10 ಗಂಟೆಗೆ ಬಂದು ಸಹಕರಿಸಿದರು. ಹಾಗೆಯೇ ನಮ್ಮ ಪ್ರತಿ ವರ್ಷ ಅಲ್ತಾಫಣ್ಣವರು ಹಿಂದೆ ಎಲ್ಲ ಬರ್ತಾಯಿದ್ರು. ಈಗ ಅವ್ರ ಪರವಾಗಿ ಎಲ್ಲ ಬಂದಿದ್ದಾರೆ. ಅವ್ರಿಗೆ ಇವತ್ತೊಂದು ಸುವರ್ಣ ಅವಕಾಶ ಸಿಕ್ಕಿದೆ ನಮ್ಮ ತಾಲೂಕಲ್ಲಿ. ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷದ್ದು ನಮ್ಮ ಅನಿಲಣ್ಣವರು ಹೇಳ್ದಂಗೆ ಆ ಥರ ಒಂದು ಚಾನ್ಸ್ ಇದೆ, ಹಾಗೆ ಆಗುತ್ತೆ. ಆದರೂ ನಮ್ಮ ಜನಪ್ರಿಯ ಶಾಸಕರಾದ ನಮ್ಮ ಗೋವಿಂದಪ್ಪರಿಗೂ ಕೂಡ ಮಿನಿಸ್ಟ್ರಿಗಿರಿ ಸಿಗ್ತಾ ಇದೆ. ಈಗ ಅವರಿಗೂ ಒಂದು ಅವಕಾಶ, ನಮ್ಮ ಸುವರ್ಣ ಅವಕಾಶ ನಮ್ಮ ತಾಲೂಕಲ್ಲಿ ಒಂದು ಆಗುತ್ತೆ ಅನ್ನೋದು ಒಂದು ಭರವಸೆ ಇದೆ. ಅವರಿಗೂ ಕೂಡ ಮತ್ತು ಅಲ್ತಾಫಣ್ಣವ್ರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಮ್ಮ ಆಶ್ರಮಕ್ಕೆ ಆಗಾಗ ಬರ್ತಿರಲಿ. ನಮ್ಮ ಅವರ ಸಮ್ಮುಖದಲ್ಲಿ ನಮ್ಮ ಇವರೆಲ್ಲ ಏನಿದ್ದಾರೆ, ನಮ್ಮ ಅವರ ಒಂದು ಹಿಂಬಾಲಕರು ಏನಿದ್ದಾರೆ, ಇವರಿಂದಲೇ ಅವರಿಂದ ಅವ್ರು ಬಿಟ್ಟೇನಿಲ್ಲ. ಇವರು ನಮ್ಮ ಒಂದು ಆಶ್ರಮ ಪರವಾಗಿ ಇವತ್ತೇ ಅಲ್ಲ ಸದಾ ಯಾವಾಗಲೂ ನಮಗೆ ರೂಢಿಸ್ಕೊಂಡು ಹೋಗ್ತಾರೆ ಅನ್ನೋ ಆ ನಂಬಿಕೆ ನನಗಿದೆ. ಆದ್ದರಿಂದ ಇವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಅವ್ರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ಅವರಿಗೆ ಈ ಒಂದು ಏನು ಕಾರ್ಯಕ್ರಮಕ್ಕೆ ಮುಂದೆ ಕೈ ಬಿಡಿದಾರೋ ಅದು ಹೊಂದಾಣಿಕೆ ಆಗಲಿ ಅಂತೇಳಿ, ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತಾ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತೀನಿ.